ಸೂಪ್ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ಸೂಪ್ ಕುಡಿತಾ ಇದ್ದಾರೆ ಬನ್ನಿ. ಕಾಲೇಜಿಂದ ಬಂದ ತಕ್ಷಣ ಹೇಗಿದೆ ಮೇಡಮ್ ಅವರೇ ಸೂಪ್? ನಿಮಗೆ ಪಲ್ಲು ಈ ಥರ ಇದೆ ಗ್ರ್ಯಾಂಡಾಗಿ, ಮತ್ತು ಈ ಕಡೆ ನೋಡಿ ಈ ಪಲ್ಲು ಈ ಥರ ಇದೆ, ಸಖತ್ತಾಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಇವತ್ತು ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬಾ ಲೇಟಾಗಿದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಕೆಲಸಕ್ಕೆ ಹೋಗಿದ್ದೆ ನಾನು ಇಷ್ಟೋ ತನಕ. ಈಗ ಬಂದಿದ್ದೀನಿ. ಇವತ್ತು 3 ಗಂಟೆಗೆ ಬಂದೆ. ಬೆಳಗ್ಗೆಯಿಂದ ಲಾಗೇ ಮಾಡಿಲ್ಲ ಇವತ್ತು. ಅದಕ್ಕಾಗಿ ಈಗ ಲಾಗ್ ಮಾಡಬೇಕಂಥೇಳಿ ಕೂತಿದ್ದೇನೆ. ಏನಾದರೂ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳಲ್ಲ, ಅವಳು ಹೋಗುವಾಗ ಹೇಳಿದ್ದಾಳೆ, ಅಮ್ಮ ಒಂದು ನನಗೆ ತರಕಾರಿ ಹಾಕಿ ಸೂಪ್ ಮಾಡಿ ಇಡಮ್ಮ ಅಂಥೇಳಿ. ಸ್ವಲ್ಪ ಮಕ್ಕಳಿಗೆ ಹೀಟೆಲ್ಲ ಆದರೆ ಅಂಥೇಳಿ. ಜಾಸ್ತಿ ಏನಿಲ್ಲ, ಒಂದು ಚಿಕ್ಕದು ಸ್ವಲ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ರೆಸಿಪಿನೂ ಆಗುತ್ತೆ ಮತ್ತು ಇದೂ ಆಗುತ್ತೆ, ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ. ಅದಕ್ಕಾಗಿ ಸೂಪ್ ಮಾಡಬೇಕಂಥೇಳಿ ಕೂತಿದ್ದೀನಿ. ನಾನು ಕೂಡ ಈಗ ತರಕಾರಿ ಹಾಕಿ ಸೂಪ್ ಮಾಡ್ತೇನೆ. ತುಂಬ ಚೆನ್ನಾಗಿರುತ್ತೆ. ಏನು ಹಾಕಿ ಇದು ಅಂದರೆ ರಾಗಿ ಹಿಟ್ಟು ಮತ್ತು ಮೆಕ್ಕೆಜೋಳ ಈ ಥರ ಎಲ್ಲ ಹಾಕಿ ಒಂದು ಸೂಪ್ ಮಾಡಬೇಕು. ಮಸ್ತಾಗುತ್ತೆ ಸ್ನೇಹಿತರೆ. ಇಡ್ಲೋ ಅನ್ನಿಸ್ಬಿಡುತ್ತೆ ನಮಗೆ. ಆ ಥರ ಖುಷಿ ಕೂಡ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಈಗ ಮಾಡಬೇಕು. ರಾತ್ರಿಗೆ ಆಗುತ್ತೆ. ಶ್ರೇಯಾ ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ. 6 ಗಂಟೆ ಮೇಲೆ ಹೇಳಿದಾಳೆ ಇವತ್ತು. ಸ್ವಲ್ಪ ನೋಡೋಣ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಸಾಮಾನುಗಳನ್ನು ಇಟ್ಕೊಳ್ತಾ ಇದ್ದೀನಿ. ನಾನು ತೆಗೆದು ಸಾಯಂಕಾಲ ಕೆಲಸಕ್ಕೆ ಹೋಗಿ ಬಂದೆ. ಒಂಥರ ಸಾಕಾಗಿಬಿಡುತ್ತೆ ನೋಡಿ. ನಮಗೂ ಕೂಡ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಯಜಮಾನರು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ನಾನು ಬೇಗ ಇದಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ನೋಡಿ. ಇನ್ನೊಂದು ಏನು ಗೊತ್ತಾ ನಿಮ್ಮ ಹತ್ರ ಹೇಳಬೇಕಂದ್ರೆ, ನಾನು ಇದು ಪ್ಲಾಸ್ಟಿಕ್ ಕಟ್ ಮಾಡೋ ಮಣಿ ಇದ್ರ ಮೇಲೆ ಕಟ್ ಮಾಡೋಕ್ಕಂತಲೇ ನಮ್ಮಮ್ಮರು ವಿಡಿಯೋದಲ್ಲಿ ನೋಡಿ ಬೈದ್ರು ನನ್ನನ್ನು. ನಿಮ್ಗೆ ತೋರಿಸಿದ್ದೀನಿ, ನಾನು ನೆನಪಿಲ್ಲ, ಅಷ್ಟು ಐಡಿಯಾ ಇಲ್ಲ. ಹೀಗೆ ಇದು ತೊಗೊಂಡಿದ್ದೆ. ಇದ್ರ ಮೇಲೆ ಚೆನ್ನಾಗಿ ಅನಿಸ್ತಿತ್ತು. ಯಾಕೆಂದರೆ ಇಲ್ಲಿ ಕಟ್ ಮಾಡಿದರೆ ಇಲ್ಲಿ ಹಾಕ್ಕೋಬೋದಿತ್ತು ಎಲ್ಲ ಪದಾರ್ಥಗಳನ್ನು. ಹಾಗಾಗಿ ಮತ್ತೆ ಏನು ಮಾಡಿದೆ, ಇದು ತೊಗೊಂಡು ಇದು ಕ್ಲೀನ್ ಉಳಿಲಿಲ್ಲ. ಕಟ್ ಮಾಡಿದ ತಕ್ಷಣ ಚಾಕು ಗೆರೆ ಎಲ್ಲ ಮೂಡಿ ಈ ಥರ ಬ್ಲ್ಯಾಕ್ ಆಕೈತಿ. ಇಷ್ಟ ಆಗಲಿಲ್ಲ, ಬಿಟ್ಟೆ. ಇಲ್ಲಿ ಸ್ಟೀಲಿಂದ ತಂದಿದ್ದೇನೆ. ಸ್ಟೀಲಿಂದು ಏನೋ ಗೊತ್ತಿಲ್ಲ, ಇದ್ರ ಮೇಲೆ ಇಷ್ಟನೇ ಆಗ್ತಾಯಿಲ್ಲ ಸ್ನೇಹಿತರೆ ಕಟ್ ಮಾಡಲಿಕ್ಕೆ ನಮಗೆ. ಮತ್ತು ಇದೆಲ್ಲ ಸೊಪ್ಪು ಎಲ್ಲ ಇದ್ರ ಮೇಲೆ ಹಾಕ್ಲಿಕ್ಕೆ ಈ ಥರ ಒಳ್ಳೆಯದಾಗತ್ತೆ ನಮಗೆ, ಈ ಥರ ಇಟ್ಕೊಳ್ಳಿಕ್ಕೆ ಅಂಥೇಳಿ ಇದನ್ನೇ ತೊಗೋತಾ ಇದ್ದೀನಿ. ಇದನ್ನು ತೊಗೋಬಾರ್ದು ಅಂಥೇಳಿ ಸ್ಟೀಲಿಂದ ತಂದ್ರು ನೋಡಿ, ಮತ್ತು ಅದನ್ನೇ ತೊಗೋತೀವಿ, ಕೇಳಲ್ಲ ನಾವು ಕೂಡ. ಅದಕ್ಕಾಗಿ ಸ್ನೇಹಿತರೆ ಇದೇ ಇರಲಿ ಅಂಥೇಳಿ ತೊಗೊಂಡಿದ್ದೇನೆ. ಇದು ಸೂಪ್ ರೆಸಿಪಿ ಬರುತ್ತೆ ನಮಗೆ. ಅದಕ್ಕಾಗಿ ಸೂಪ್ ರೆಸಿಪಿ ಮಾಡೋದ್ರಿಂದ ನಾನಿಲ್ಲಿ ಬೌಲ್ಗಳನ್ನು ತೊಗೋತೀನಿ. ಎಲ್ಲ ಕ್ಯಾರೆಟು ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳಿಕ್ಕೆ ಬೌಲ್ ಬೇಕಾಗುತ್ತೆ. ಈ ಬೌಲನ್ನು ಈಗ ತೊಗೋತೀನಿ. ಇನ್ನೊಂದು ಏನು ಗೊತ್ತಾ, ಇದು ಮೊಬೈಲ್ ಚಾರ್ಜ್ ಹಾಕ್ಬಿಡ್ತೀನಿ. ಈಗ ಕೆಲಸಕ್ಕೆ ಹೋಗಿ ಬಂದೆ, ಸಾಕಾಯಿತು. ಇಲ್ಲೊಂದು ಐಸ್ ಕ್ರೀಮ್ ಇದೆ, ತಿಂದುಬಿಡುವ ಸ್ನೇಹಿತರೆ. ಐಸ್ ಕ್ರೀಮ್ ತಿಂದುಬಿಡುವ. ಇದೊಂದು ಶ್ರೇಯಾ ಚಾಕ್ಲೇಟ್ ಎಲ್ಲ ಇಟ್ಟಿದ್ದಾಳೆ. ನಾನು ಚಾಕ್ಲೇಟ್ ಎಲ್ಲ ತಿನ್ನಲ್ಲ ಸ್ನೇಹಿತರೆ. ಇದೊಂದು ಐಸ್ ಕ್ರೀಮ್ ತಿಂತೇನೆ. ಕುಲ್ಫಿ ಇದೆ, ಮೊನ್ನೆ ತೊಗೊಂಡು ಇಟ್ಟಿದ್ಲು ಶ್ರೇಯಾ. ಹಾಗಾಗಿ ಕುಲ್ಫಿ ಒಂದು ತಿಂದುಬಿಡ್ತೇನೆ. ರೆಸಿಪಿ ಇದರದ್ದು ಫುಲ್ ಅಯ್ಯಯ್ಯೋ ನೀರಾಗಿದೆ ಸ್ನೇಹಿತರೆ. ಪ್ರಯೋಜನ ಇಲ್ಲ ಇದು. ಸಿ ಬೇಡ ನೋಡಿ. ಇದೆಲ್ಲ ಅಂದರೆ ಏನಾಗಿದೆ, ಶ್ರೇಯಾ ಮರೆತು ಇದನ್ನು ಇಟ್ಟಿಲ್ಲ ಅವಳು. ಯಾವ ಥರ ಆಗಿದೆ ನೋಡಿ. ಅಯ್ಯೋ ಬೇಡ ಸ್ನೇಹಿತರೆ, ಇಷ್ಟ ಆಗಲ್ಲ. ಬಿಸಾಕಿಬಿಡೋಣ. ಈ ಥರ ಇದ್ರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಇದರಲ್ಲಿ ಇದೇನೇ ಇಲ್ಲ, ಐಸ್ ಕ್ರೀಮೇ ಇಲ್ಲ. ಅವ್ರೇನು ಹಾಕಿದಾರ ಇಲ್ವ ಐಸ್ ಕ್ರೀಮ್ ಅದರಲ್ಲಿ? ಹೌದು, ಇಲ್ಲಿ ಏನು ಬಿದ್ದಿಲ್ಲ, ಹಾಕಿಲ್ಲ ಅಂತ ಕಾಣಿಸುತ್ತೆ ಸ್ನೇಹಿತರೆ ಅವರು. ಐಸ್ ಕ್ರೀಮ್ ಎಲ್ಲ ಅದು ಐಸ್ ಕ್ರೀಮ್ ಬೇಡ. ಇದನ್ನು ಬೇಗ ಕಟ್ ಮಾಡ್ಕೋತೇನೆ. ಈಗ ಇದೆಲ್ಲವನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಹಾಗಾಗಿ ನಿಮಗೆ ಮತ್ತೆ ಸಿಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಈಗ ನಾನಿಲ್ಲಿ ಶ್ರೇಯಾ ಬರೋ ಟೈಮ್ ಆಯಿತು. ಸ್ವಲ್ಪ ರಾಗಿ ಗಂಜಿ
ಸ್ಟಾರ್ಟ್ ಮಾಡ್ತೀನಿ. ಗಂಜಿ ಆದರೂ ಆಗ್ಬೋದು, ಸೂಪ್ ಆದರೂ ಆಗ್ಬೋದು, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ತುಂಬ ದಿನದ ಹಿಂದ್ಗಡೆ ಮಾಡಿದ್ದೆ, ಈಗೆಲ್ಲ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 4-5 ವರ್ಷ ಹಿಂದ್ಗಡೆ ಕೊರೋನಾ ಟೈಮಲ್ಲಿ. ಆದರೆ ಈ ಥರ ಎಲ್ಲ ಮಾಡ್ತಿದ್ದಿಲ್ಲ. ರಾಗಿ ಗಂಜಿ ಒಂದು ಉಪ್ಪು ಹಾಕಿ ಇದನ್ನು ಹಾಕಿ ಬೇಯಿಸ್ತಿದ್ವಿ. ಈಗ ಈ ಥರ ನಾನು ಟ್ರೈ ಮಾಡ್ಬೇಕಂತಿದ್ದೀನಿ. ಹೇಗೆ ಅಂತ ನೋಡಿ. ಒಂದಿಷ್ಟು ತರಕಾರಿನ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೇನೆ, ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಅಲ್ಲಿ ಉಪ್ಪು ನೋಡಿ. ಬೇಕಾದ್ರೆ ನಿಮಗೆ ರಾಗಿ ಗಂಜಿಗೆ ಸ್ವಲ್ಪ ಬೇಕಂದರೆ ಚಿಲ್ಲಿ ಇದನ್ನು ಹಾಕ್ಕೋಬೋದು, ಕಟ್ ಮಾಡಿ ಇಟ್ಟಿರೋಂಥ ಮೆಣಸನ್ನು. ನಾನು ಇಲ್ಲಿ ಯಾವುದು ಹಾಕಲ್ಲ ಸ್ನೇಹಿತರೆ, ಅದಕ್ಕೆ ನಾನು ಹಾಕ್ತಿರೋದು ನೋಡಿ, ಇಲ್ಲಿ ಪೆಪ್ಪರ್ ಪೌಡ್ರನ್ನು ಹಾಕ್ತೇನೆ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಈ ಥರ ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನಿಲ್ಲಿ ಸ್ವಲ್ಪ ಎಲ್ಲ ಪದಾರ್ಥ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ಕೋಬೋದು. ಫುಲ್ ವಿಡಿಯೋ ಬಂದು ಮಾಂಕಾಳಿ ಕೈ ರುಚಿಯಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ರಾಗಿ ಸೂಪು ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಎಲ್ಲ ತರಕಾರಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಹಿಟ್ಟು ನಾನು ಹೊರಗಡೆನೇ ಕಲಿಸ್ಕೊತೀನಿ, ಯಾಕಂದರೆ ಗಂಟಾಗೋ ಸಾಧ್ಯತೆ ತುಂಬ ಇರುತ್ತೆ. ಡೈರೆಕ್ಟ್ ಹಿಟ್ಟಿಗೆ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹಾಕಿದರೆ ನಾವು ತರಕಾರಿ ಹಾಕೋದೇನೆ ಗಂಜಿ ಮಾಡ್ಕೊಂಡು ಕುಡಿತೀವಿ. ರಾಗಿ ಗಂಜಿ ಜಾಸ್ತಿ, ರಾಗಿ ಗಂಜಿ, ಹುರುಳಿ ಗಂಜಿ, ಮತ್ತು ಇನ್ನೊಂದೇನು ನಾವು ಜೋಳದ ಹಿಟ್ಟಿಂದು ಆಮ್ಲಿ ಮಾಡ್ತೀವಿ ನೋಡಿ. ಇನ್ನು ಬೇಸಿಗೆ ಬಂತಲ್ಲ, ಯಾವುದಾದ್ರೂ ತಂಪು ಬೇಕಾಗುತ್ತೆ ಸ್ನೇಹಿತರೆ. ಇದು ಗಂಟಿಲ್ಲದ ಹಾಗೆ ನಾನು ಇದನ್ನು ಎಲ್ಲ ಕಲಸ್ಕೊಂಡ್ಬಿಡ್ತೀನಿ. ಶ್ರೇಯ ಬರೋ ಟೈಮ್ ಆಯಿತು. ಒಂದು 10 ನಿಮಿಷದೊಳಗಡೆ ರೆಡಿ ಆಗುತ್ತೆ. ಇದು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಸ್ನೇಹಿತರೆ. ಕುದೀಲಿ ಇನ್ನೊಂದು ಕುದಿಯೋದು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ. ಈ ಥರ ಕುದ್ರೆ ಸಾಕು ನಮಗೆ. ಒಂದೆರಡು ಕುದ್ದಿದೆ. ಫೈನಲ್ ಟಚ್ ಆಗಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಡ್ತೀನಿ ನೋಡಿ. ಈಗ ರೆಡಿ ಆಯಿತು ನಮಗೆ ಸ್ವೀಟ್ ಕಾರ್ನ್ ಸೂಪು ಅಥವಾ ಗಂಜಿ, ಯಾವುದಾದ್ರೂ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಬನ್ನಿ, ಇಲ್ಲಿ ನಿಮಗೆ ಈಗ ಇದನ್ನು ಮಾಡಿ ಒಂದು ಬೌಲಿಗೆ ಹಾಕಿ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಕುದಿತಾಯಿದೆ, ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ಇದರದ್ದು. ತುಂಬ ಚೆನ್ನಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಮುಚ್ಚಳ ಮುಚ್ಚಿ ಈಗ ನಿಮಗೆ ಸೂಪ ಸರ್ವ್ ಮಾಡಿ ತೋರಿಸ್ತೇನೆ ನಾನು. ನೋಡಿ, ಸೂಪು ಸರ್ವ್ ಮಾಡಿ ತೋರಿಸಿದೆ. ತುಂಬ ಆಗಿದೆ ಸ್ನೇಹಿತರೆ. ಇದು ತುಂಬ ಹಾಕಿದ್ದೇನೆ. ಹಾಗೆ ಇಲ್ಲೊಂದಿಷ್ಟಿದೆ ನಮ್ಮ ಅಮ್ಮರಿಗೆ ರಾತ್ರಿಗೆ ಅವ್ರಿಗೊಂದು ಸ್ವಲ್ಪ ಹೋಗಿ ಕೊಟ್ಟು ಬರ್ತೇನೆ. ಈಗ ಬೇಗ ಇಲ್ಲಿ ರಾಗಿ ಹಿಟ್ಟು ಒಂದು ಕವರಿಗೆ ಹಾಕ್ತೇವೆ. ಹಾಕಿ ಎತ್ತಿಟ್ಟು ತುಂಬಾ ಕೆಲಸ ಉಂಟು. ಈಗ ಡಬ್ಬಲ್ ಕೆಲಸ. ಇನ್ನೂ ಬಾತ್ರೂಮ್ಗಳೆಲ್ಲ ತೊಳಿಬೇಕು. ಹಾಗಾಗಿ ನಮ್ಮ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಮೇಡಮ್ ಅವ್ರು ಎಂತ ಮಾಡ್ತಾಯಿದ್ದೀರಿ? ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀರಾ? ಮಾಡಿ ನೋಡಿ, ಅವರು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರಂತೆ. ಹಾಗಾಗಿ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಸೂಪ್ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ಸೂಪ್ ಕುಡಿತಾ ಇದ್ದಾರೆ. ಬನ್ನಿ, ಕಾಲೇಜಿಂದ ಬಂದ ತಕ್ಷಣ. ಹೇಗಿದೆ ಮೇಡಮ್ ಅವರೇ ಸೂಪು? ಸೂಪರಾ? ಟೇಸ್ಟ್ ಆಗಿದೆಯಾ? ಅಲ್ಲ, ಇದೆಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿರೋದು ಚೆನ್ನಾಗಿ, ಹಾಗೆ ಇರೋದು ಚೆನ್ನಾಗಿ? ಎರಡು ಚೆನ್ನಾಗಿರುತ್ತಲ್ಲ. ಹೌದಾ? ನೋಡಿ ಸ್ನೇಹಿತರೆ, ಸೂಪ್ ಅಂತೂ ಮಸ್ತಾಗಿದೆ. ಕುಡಿತಾ ಇದ್ದಾರೆ ನಮ್ಮ ಮೇಡಮ್. ಈ ಥರ ಇದ್ದರೆ ನಮ್ಮ ಮೇಡಮ್ ಅವ್ರಿಗೆ ತುಂಬಾ ಇಷ್ಟ. ನಿಮ್ಮ ಪಪ್ಪ ಬಂದ್ರಾ? ಇಲ್ಲ, ಬಂದಿಲ್ಲ. ನೋಡಿ ಸ್ನೇಹಿತರೆ, ಕುಡೀಲಿ. ಈಗ ನಂದು ಸ್ವಲ್ಪ ಕೆಲಸ ಇದೆ. ನೋಡಿ, ಇಲ್ಲಿ ಕಾಂಜಾರಂ ಸೀರೆಗಳು ಒಂದಿಷ್ಟು ಇದಾವೆ. ಒಂದು 5 ತರಿಸಿದ್ದೀನಿ ನಾನೀಗ ಕಾಂಜಾರಂ ಸೀರೆಗಳು. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಲರ್ಸು. ಒಂದಕ್ಕಿಂತ ಒಂದು ಕಲರ್ಸು ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಈ ಥರ ಬಾಕ್ಸಲ್ಲೇ ಪ್ಯಾಕಾಗಿ ಬಂದಿದೆ, ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಇಲ್ಲಿ. ಹಾಗಾಗಿ ಈಗ ಇಲ್ಲಿ ಒಂದೊಂದೇ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇದ್ರ ರೇಟ್ ಬಂದು 2999 ನೋಡಿ, 2999 ರೂಪಾಯಿ. ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಯಾವ್ದು ಬೇಕಂತೇಳಿ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿ. 3000 ಅಂತ ಹೇಳ್ಬೋದು. ನೋಡಿ, ಈ ಕಲರ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಹಾಗೆ ಒಂದಕ್ಕಿಂತ ಒಂದು ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಇದು ನೋಡಿ, ಗ್ರ್ಯಾಂಡ್ ಆಗಿರುವಂಥ ಸೀರೆನೇ ಇದೆ. ಹಾಗಾಗಿ ಇದು ಗ್ರೀನು ಮತ್ತು ಸಿಲ್ವರ್ ಇದೆ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಈ ಥರ ನಿಮಗೆ ಪ್ಯಾಕಾಗಿ ಕೂಡ ಬರ್ತದೆ. ನಾನು ಒಂದು ಸೀರೆ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನೆ. ಈಗ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ.
ಬನ್ನಿ ಒಂದು ಸೀರೆ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂಥೇಳಿ. ನೋಡಿ ಗಳಿ ಎಷ್ಟು ಚಿಕ್ಕದಾಗುತ್ತೆ. ಕಾಂಜೀವರಂ ಅಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ಮೆಸೇಜ್ ಹಾಕಿ DM ಮಾಡಿ ನನಗೆ. ನೋಡಿ ಇಲ್ಲಿ ಓಪನ್ ಮಾಡ್ತೀನಿ, ನಾನು ಕೂಡ ಮೇಲೇ ಓಪನ್ ಮಾಡ್ತೀನಿ. ಯಾಕೆ ಅಂದರೆ ಕಾಣಲ್ಲ ಅಂತ ಅಂದ್ಕೋತಾ ಇದ್ದೀನಿ. ನಿಮಗೆ ವಿಡಿಯೋ ಮಾಡೋರು ಯಾರಿಲ್ಲ, ನಾನು ಒಬ್ಬಳೇ ಮಾಡ್ಕೋಬೇಕು. ಹಾಗಾಗಿ ಸೀರೆ ನೋಡಿ, ವಾವ್, ಪಲ್ಲು ಅಂತ ಸಖತ್ ಗ್ರ್ಯಾಂಡಾಗಿದೆ, ಕಾಣ್ತಿರ್ಬೋದು. ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಫುಲ್ ಸೀರೆ ಬಂದು ಈ ಥರ ಗ್ರೀನಲ್ಲಿ ಬರುತ್ತೆ, ಗ್ರೀನು ಮತ್ತು ಗೋಲ್ಡನ್. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಮಸ್ತಾಗಿದೆ ಸೀರೆ. ನಿಮಗೆ ಪಲ್ಲು ಈ ಥರ ಇದೆ ಗ್ರ್ಯಾಂಡಾಗಿ. ಮತ್ತು ಈ ಕಡೆ ನೋಡಿ ಈ ಪಲ್ಲು ಈ ಥರ ಇದೆ, ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಸಖತ್ತಾಗಿದೆಯಲ್ಲ, ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಏನು ಸೀರೆ ಬಾಕ್ಸ್ ತೆಗ್ದಿದ್ನಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಇದು ಕಟ್ಟಿ ಎತ್ತಿ ತೆಗೆದಿಡ್ತೀನಿ. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಬರುತ್ತೆ. ಇದೇ ಥರ ಬಿಸಿ ಮಾಡಲಿಕ್ಕೆ ಬೇಕಂತೇಳಿ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿ ಹಾವು ಬರ್ತಾಯಿದ್ದಾವೆ. ಏನು ಮಾಡೋದು ಹೇಳಿ. ಅಂದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನೀರು ಬಿಸಿ ನೀರು ಬೇಕಾಗತ್ತೆ. ಮುಂದೆ ಚಳಿ ಸ್ಟಾರ್ಟ್ ಆಗುತ್ತೆ, ಅವಾಗೆಲ್ಲ ಅಂಥೇಳಿ ನಾವು ಇಟ್ಕೊಂಡ್ಬಿಟ್ರೆ ಹಾವೆಲ್ಲ ಬರ್ತವೆ ಸ್ನೇಹಿತರೆ. ಈ ಥರ ಬಡವ್ರ ಜೀವನ, ಏನು ಮಾಡೋದು ಹೇಳಿ. ಇಲ್ಲ ಅಂದರೆ ಇದನ್ನೆಲ್ಲ ಈಗ ಹಾವು ಬರ್ತಾವೆ ತೆಗೆದುಬಿಟ್ರೆ ನೀರೆಲ್ಲಿ ಬಿಸಿ ಮಾಡೋದು? ನೀರು ಬಿಸಿ ಮಾಡ್ಲಿಕ್ಕೆ ಕಷ್ಟ. ಗ್ಯಾಸ್ ಮೇಲೆ ಮಾಡ್ಕೊಂಡ್ರೆ ಸಾಕಾಗಲ್ಲ ಸ್ನೇಹಿತರೆ. ಸ್ವಲ್ಪ ಮಾಡ್ಕೊಳ್ಳೋದು ಅದು ಗ್ಯಾಸ್ ಖರ್ಚಾಗುತ್ತೆ ಅಂತೇಳಿ ಬೈಸ್ಕೋದು ಎಲ್ಲ ಆಗುತ್ತೆ ನೋಡಿ. ಇಂಥ ಪರಿಸ್ಥಿತಿ ನಮ್ಮದು ನೋಡಿದರೆ. ಅದಕ್ಕಾಗಿ ಇದನ್ನೆಲ್ಲ ಕಟ್ಟಿ ಇಲ್ಲೆಲ್ಲರೇ ಕವರ್ ಒಳಗಡೆ ಇಟ್ಟರೆ ದಿನ ಬಂದು ಕೂತ್ಕೋತಾ ಇದ್ರು ಒಳಗಡೆ, ಬಾಕ್ಸ್ ಒಳಗಡೆ ಹಾವು. ಟೈಟ್ ಮಾಡಿ ಕಟ್ಟಿ ಇಡ್ಬೇಕಂತ ಇದ್ದೀನಿ. ನೋಡ್ತೀನಿ ಅಂದರೆ ಬಾಗಿಲು ಮುಂದೆ ಬಿಸಾಕಿಬಿಟ್ಟಿದ್ನಲ್ಲ, ಹಾಗಾಗಿ ಎತ್ತಿ ಇಡ್ಬೇಕಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೋತೀನಿ. ಎಷ್ಟು ಎಲ್ಲಿ ಒಳಗಡೆ ಇಟ್ಟರೆ ಒಳಗಡೆ ಇಡ್ತೀನಿ, ಇಲ್ಲಾಂದರೆ ಇಲ್ಲಿ ಕವರ್ ಒಳಗಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡಿದ್ರಲ್ಲ ಹಾವು ಯಾವ ಥರ ಬರ್ತವೆ ಅಂಥೇಳಿ. ಮತ್ತು ಹಾಗೆ ಇದೆಲ್ಲ ಕವರ್ ವೇಸ್ಟ್ ಅಲ್ಲ, ಇದೆಲ್ಲ ಹರಿದಿದೆ. ಹೊಚ್ಚಿಡ್ಬೋದಿತ್ತು, ಎಲ್ಲ ವೇಸ್ಟ್ ಆಗಿದೆ. ಬೆಂಕಿಗೆ ಹಾಕಿಬಿಡ್ತೀನಿ. ಡಸ್ಟ್ಬಿನಿಗೆ ಕೂಡ ತಂದಿಟ್ಟಿದ್ದೇನೆ. ಕಸಕ್ಕೆ ಬೆಂಕಿ ಹಾಕಿಬಿಡ್ತೇನೆ. ಹಾಗಾಗಿ ಮಲ್ಲಿಗೆ ಹೂವು ನೋಡಿ ಎಷ್ಟೊಂದಾಗಿದೆಯಲ್ಲ, ತುಂಬಾ ಆಗಿದೆ ನೋಡಿ ಮಲ್ಲಿಗೆ ಹೂವು. ಕಾಟು ಮಲ್ಲಿಗೆ ಹೂವು ಇದು ತುಂಬಾ ಆಗುತ್ತೆ ಮಲ್ಲಿಗೆ ಅಲ್ವಾ ಸ್ನೇಹಿತರೆ. ದಾಸವಾಳ ಗಿಡಗಳು ಹೂವು ತುಂಬ ಆಗ್ತಾಯಿದ್ದಾವೆ. ಇನ್ನೂ ಬಟ್ಟೆ ತೆಗೆದಿಲ್ಲ. ನಮ್ಮ ಶ್ರೇಯಮ್ಮ ಸೂಪ್ ಕುಡಿತಾ ಇದ್ದಾಳೆ ಅವಳು. ಇನ್ನು ಬಿಸಿಲು ಬಂತಲ್ಲ ಸ್ನೇಹಿತರೆ, ಇವೆಲ್ಲ ಹೂವು ಇದೇ ಥರ ಆಗ್ತವೆ, ಬೇಜಾರಾಗ್ತದೆ. ಹಾಗಾಗಿ ಈಗ ಗೆಣಸು ಅಗಿಬೇಕಿತ್ತು ಇವತ್ತು ಕೂಡ. ಬಾ ಗೆಣಸು ಅಗಿಬೇಕಿತ್ತು ನೋಡಿ. ಹೂವು ಎಲ್ಲ ಆಗಿದೆ. ಈ ಕಡೆದು ಅಗಿಬೇಕು, ಆ ಕಡೆದಿನ ಅಗಿಯಲ್ಲ ಸ್ನೇಹಿತರೆ, ಸಾಕಾಯಿತು. ಮುಳ್ಳು ತುಂಬ ಇದೆ. ಇಲ್ಲಿ ಹೇಗಿದೆ ನೋಡಬೇಕು. ಸಿಕ್ಕರೆ ಸಿಗ್ತಾವೆ, ಇಲ್ಲ ಅಂದರೆ ಬಿಟ್ಬಿಡೋದು. ಅಲ್ಲೇ ಗೊರ್ಲಿ ತಿನ್ನೋಳಕ್ಕೂ ಏನಾರೇ ಆಗೋಲಕ್ಕೂ ಬಿಟ್ಬಿಡ್ತೀನಿ. ಶ್ರೇಯ ನಾನು ಕೂಡ ಇದನ್ನು ಕಟ್ತೇವೆ, ಮೊದಲಿಗೆ ಕಟ್ಟಿ ಇಟ್ಬಿಡೋಣ ಅಲ್ಲ ತಂಗಿ. ನೋಡಿ ಎಲ್ಲ ತೆಗೆದು ಸ್ನೇಹಿತರೆ ಅಲ್ಲಿ ಇಟ್ಬಿಟ್ಟೆ, ಕಾಣಿಸುತ್ತಾ ನಿಮಗೆ? ಅಲ್ಲಿ ಇಟ್ಟಿದ್ದೇನೆ. ಈಗ ಬಿಸಿಲು ಉಂಟಲ್ಲ, ಮಳೆ ಇಲ್ಲಲ್ಲ, ಅದಕ್ಕಾಗಿ ಹೊರಗಡೆ ಇಟ್ಟಿದ್ದೇನೆ. ಮಳೆ ಬರುವಾಗ ಎತ್ತಿ ಒಳಗೆ ಇಟ್ಕೊಂಡ್ರೆ ಆಯ್ತು ಅಂಥೇಳಿ. ಹಾಗೆ ಇಲ್ಲಿ ಬೆಂಕಿ ಕೂಡ ಕೊಟ್ಟೆ. ಕಸ ಇತ್ತಲ್ಲ, ಒಣ ಕಸ ಯಾವಾಗಲೂ ನಾನು ಬೆಂಕಿ ಕೊಡ್ತೀನಿ, ನೋಡಿದ್ದೀರಿ. ಹಾಗಾಗಿ ಈಗ ಇನ್ನು ಒಳಗೆ ಹೋಗಿ ಒಳಗಿನ ಕೆಲಸ ಮಾಡ್ತೀನಿ. ರಾತ್ರಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲಲ್ಲ, ಇನ್ನೇನಾದರೂ ಸ್ವಲ್ಪ ಅಡುಗೆ ಕಡೆ ಗಮನ ಕೊಡ್ತೀನಿ. ಶ್ರೇಯ ಕಸ ಗುಡಿಸಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಅಂತ ಹೇಳಿದ್ದೇನೆ. ಇದು ಚಿಪ್ ಒಳಗಡೆ ಇಡ್ಬೇಕಂದೆ, ಹಸಿ ಇದೆ. ಮೊನ್ನೆ ನಮ್ಮ ಗಿಡದ ತೆಂಗಿನಕಾಯಿ ಸಿಪ್ಪೆ ತೆಗೆದಿದ್ದೆ ನೋಡಿ, ಅದಕ್ಕಾಗಿ ಈಗ ಹಸಿ ಇದೆ, ಅದಕ್ಕೆ ಬಿಡ್ತೇನೆ. ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೇನೆ.